ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತು ಒಂದು ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಲ್ಲ, ನಾವು ಇದು ಡಿನ್ನರ್ಗೆ ಅಂತ ಹೇಳಿ ಹೋಗಿ ಅಡುಗೆ ಎಲ್ಲ ಯಾವ ಥರ ಮಾಡಿದ್ವಿ, ಯಾವ ಥರ ಎಲ್ಲ ಆಯಿತು, ಏನು ಹೇಗೆ ಅಂತ ಹೇಳಿ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ. ಇನ್ನು ಅವತ್ತಿಂದ ಇನ್ನು ನೆಕ್ಸ್ಟ್ ಡೇನೇ ಇನ್ನು ನಾನು ಊರಿಗೆ ಅಂತ ಹೇಳ್ಬಿಟ್ಟು ಬರಬೇಕಾಗಿತ್ತು. ಅಲ್ಲಿ ಬೇರೆ ಲಗೇಜು ಎಲ್ಲನೂ ಹಾಗೆ ಇತ್ತು, ಬ್ಯಾಗ್ಸು ಎಲ್ಲನೂ. ಸರಿ ಅಂತ ಹೇಳ್ಬಿಟ್ಟು ಅದೆಲ್ಲ ಇದಾವಲ್ಲ, ನಾನೇ ಕರ್ಕೊಂಡು ಬರ್ತೀನಿ ಅಕ್ಕ ಅಂತ ಹೇಳಿದೆ. ನನ್ನ ಮಗ ಅಂದರೆ ನಮ್ಮ ಅಕ್ಕನ ಮಗ ಕರ್ಕೊಂಬರ್ತೀನಿ ಅಂತ, ನಾನು ಬರ್ತೀನಿ ಗಾಡಿಯಲ್ಲಿ ಹೋಗೋಣ ಅಂತ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ಬರೋವಾಗ ಈ ಥರ ಕ್ಲಿಪ್ಪಿಂಗ್ನೆಲ್ಲ ತಗೊಂಡೆ. ಇದು ಒಂಥರ ನೇಚರೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೂರದಿಂದ ಮೋಡಗಳು, ಬೆಟ್ಟಗಳು, ಮತ್ತು ಇದು ಪೈರು ಎಲ್ಲ ನೋಡಿದ್ರಲ್ವ, ಅದು ಎಲ್ಲನೂ ಮೊದಲೆಲ್ಲನೂ ಪೈರು ಈ ಥರ ಎಲ್ಲನೂ ಗದ್ದೆಗಳು ಉಳೋದು ಅದರೆಲ್ಲ ಎಲ್ಲ ಇರ್ತಾಯಿತ್ತು. ಇವಾಗೆಲ್ಲೂ ಕಾಣಿಸೋದಿಲ್ಲ. ಅದು ಆಂಧ್ರದಲ್ಲಿ ಅದು ಕಾಣಿಸಿದ್ದು, ಅದಕ್ಕೆ ಚೆನ್ನಾಗಿ ಇತ್ತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಸರಿ, ಅಲ್ಲಿಂದ ಮನೆಗೆ ಬಂದ್ಬಿಟ್ಟಿದ್ದಾಗಿದ್ದಾದಮೇಲೆ ನೋಡಿ, ಇನ್ನು ಹೇಳ್ದೆ ಅಲ್ವಾ, ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಎಲ್ಲನೂ ಇತ್ತು ಅಂತ ಹೇಳ್ಬಿಟ್ಟು. ಇನ್ನು ಮಕ್ಳು ಯಾರೂ ಬಂದಿರಲಿಲ್ವಲ್ಲ, ಅವರಾದರೂ ತಿಂತಾರೆ, ತಗೊಂಡೇ ಹೋಗಬೇಕು ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಅಕ್ಕ ಎಲ್ಲನೂ ಇದಕ್ಕೆ ಎಲ್ಲ ಹಾಕಿ ಕಳಿಸಿದ್ರು. ಸರಿ, ಇಲ್ಲಿ ಬಂದಿದ್ದ ತಕ್ಷಣ ನೋಡಿ, ನಮ್ಮ ಮನೆ ಮುಂದ್ಗಡೆ ನಿಮಗೇನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ, ಏನು ಹೇಗೆ ಅಂತ ಹೇಳ್ಬಿಟ್ಟು ನೀವೇನೇ ಹೇಳ್ತೀರಾ ಇಲ್ಲ ನಾನೇ ಹೇಳ. ನನಗಂತೂ ತುಂಬಾ ಬೇಜಾರಾಯಿತು ನೋಡಿ ಈ ಥರ ಗಿಡಗಳು ಎಲ್ಲನೂ ಈ ಥರ ಇದ್ದಂಥದ್ದು. ಅವರು ಬಂದ್ಬಿಟ್ಟು ನಾನು ಬಂದು ನೋಡಿದ ತಕ್ಷಣ ನನಗೇನೆ ಬೇಜಾರಾಗೋಯಿತು. ನೋಡಿ, ಈ ಥರ ಮಾಡಿಬಿಟ್ಟಿದ್ದಾರೆ. ಎಲ್ಲಂದರೆ ಅಲ್ಲೇ ಎಲ್ಲನೂ ಗಿಡಗಳೆಲ್ಲನೂ ಹೊಡೆದಾಕ್ಸಿ ಎಲ್ಲನೂ ಈ ಥರ ಮಾಡಿ ಇಟ್ಟಿದ್ದಾರೆ ನಮ್ಮ ಯಜಮಾನ್ರು. ಕ್ಲೀನ್ ಮಾಡೋದಂತೆ ಗಿಡಗಳು ಅಂದರೆ ಬೇಕಾಗಿರೋದನ್ನು ಹಾಗೆ ಬಿಟ್ಟು ಬೇಡದೇ ಇರೋದನ್ನು ಎಲ್ಲನೂ ಕ್ಲೀನ್ ಮಾಡಿದರು. ಏನೂ ಅಂತ ಇರಲಿಲ್ಲ. ಎಲ್ಲವನ್ನೂ ನೀಟಾಗಿ ಯಾರು ಹೇಳಿದ್ರಂತೆ ಹಾವುಗಳು ಬರ್ತವೆ ಅದು ಇದು ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಈ ಥರ ಮಾಡಿಬಿಟ್ಟಿದ್ದಾರೆ. ತುಂಬಾ ಬೇಜಾರು ಅಂತ ಅನ್ನಿಸ್ತು. ಹಾವು ಬರೋದಿಲ್ಲ, ಏನೂ ಬರೋದಿಲ್ಲ. ಬಂದ್ರೂ ಬರ್ತವೆ, ಅವಷ್ಟಕ್ಕೆ ಅವು ಹೋಗ್ತವೆ. ಆ ಥರ ಏನೂ ಬರೋದು ಆ ಥರ ಏನೂ ಇಲ್ಲ. ಆ ಥರ ಮಾಡಿದ್ದಾರೆ, ಯಾರು ಹೇಳಿದರು ಅಂತ ಹೇಳಿಬಿಟ್ಟು. ನಾನಿದ್ದಾಗ ಕ್ಲೀನ್ ಮಾಡಿದ್ರೆ ಅವರು ನಾನು ಗಿಡಗಳನ್ನೆಲ್ಲ ಒಡಿಸೋದಿಲ್ಲ ಅಂತ ಹೇಳಿಬಿಟ್ಟು, ನಾನು ಇಲ್ಲದೆ ಇರೋವಾಗ ಈ ಥರ ಮಾಡಿದ್ದಾರೆ. ಬಂದು ನೋಡಿದ ತಕ್ಷಣ ತುಂಬಾ ಬೇಜಾರಾಯಿತು. ಮತ್ತು ಇನ್ನು ಅಲ್ಲಿಂದ ಬಂದ ತಕ್ಷಣ ಇನ್ನು ಮಳೆಗೂ ಸ್ಟಾರ್ಟ್ ಆಯಿತು. ನೋಡಿ, ಮೋಡ ಎಲ್ಲ ಯಾವ ಥರ ಹಿಡಿದಿದೆ ಅಂತ ಹೇಳಿ. ಇನ್ನು ಹಿಂದೆಯೇ ನಮ್ಮವನು ಎಲ್ಲನೂ ನನ್ನನ್ನು ಬಿಟ್ಟು ಹಾಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಳೆ ನಿಂತ ಮೇಲೆ ಅವನು ಜರ್ಕಿನೆಲ್ಲ ಹಾಕ್ಕೊಂಡು ಹೋದ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಮಳೆನೂ ಬೀಳ್ತಾ ಇದೆ. ಇವಾಗ ಬಂದ್ಬಿಟ್ಟು ಇನ್ನೇನು 5:37 ಆ ಥರ ಆಗಿದೆ. ಶುಕ್ರವಾರ ಇವತ್ತು. ನೋಡಿ ಫ್ರೆಂಡ್ಸ್, ಅವತ್ತು ವಿಡಿಯೋನ ಏನೂ ಶೇರ್ ಮಾಡಿರಲಿಲ್ಲ. ನಾನು ಬಂದ್ಬಿಟ್ಟು ನಮ್ಮ ಹುಡುಗಿ ಮದುವೆ ಫೋಟೋಸು ಅಂದರೆ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಎಷ್ಟು ಫೋಟೋಸ್ ಇದ್ದಾವೆ ಅವುಗಳನ್ನ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ತೋರಿಸಿದೆ ಅಲ್ವಾ, ಇದು ಮೊದಲನೇ ಹೊಸ್ಗೆ ಹಾಕಿದಾಗ ಗುಡ್ಸಿಗೆ ಹಾಕ್ತಾರಲ್ವ ಆವಾಗೊಂದು ವಿಡಿಯೋ. ಆವಾಗಿಂದ ಹಿಡಿದು ಲಾಸ್ಟ್ ಹೊಸ್ಗೆ ಹಾಕ್ತೀವಲ್ವ ಅಲ್ಲಿವರೆಗೂ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋಟೋಸ್ನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಇದರಲ್ಲಿ ಯಾರು ಏನು ಇವರೆಲ್ಲ ಯಾರ್ಯಾರು ಅದನ್ನು ಏನು ನಿಮಗೆ ಹೇಳ್ತೀನಿ. ರಿಲೇಷನ್ಸು ಎಲ್ಲ ಯಾರ್ಯಾರು ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇದೇ ಲಾಸ್ಟ್ ವಿಡಿಯೋ, ನಮ್ಮ ಮಗಳ ವಿಡಿಯೋ ಅಂದರೆ ಮದುವೆ ವಿಡಿಯೋ ಇದೇ ಲಾಸ್ಟ್ ಅಂತಲೇ ಅನ್ಕೋಬೋದು. ಇನ್ನು ನಾರ್ಮಲಾಗಿ ಮದುವೆ ಎಲ್ಲ ಆಗಿದ್ದಾದಮೇಲೆ ಬರೋ ಅಂಥ ವಿಡಿಯೋಸೇ ಬರ್ತವೆ. ಮತ್ತು ಮದುವೆದು ಆಲ್ಬಮ್ಮು ಈ ಥರ ಫೋಟೋಸು, ಇದು CD ಈ ಥರ ಬರುತ್ತಲ್ವ, ಆವಾಗ ಬೇಕಿದ್ರೆ ನಿಮಗೆ ತೋರಿಸ್ತೀನಿ. ಆವಾಗ ಫ್ಯಾಮಿಲೀಸ್ ಎಲ್ಲನೂ ಹಿಡ್ದಿದ್ದೀವಲ್ವ, ಆವಾಗ ಅದರಲ್ಲಿ ಇರ್ತವೆ. ಆವಾಗ ಬೇಕಿದ್ದರೆ ಯಾರು ಏನು ಹೇಗೆ ಅಂತ ಹೇಳ್ಬಿಟ್ಟು ಆವಾಗ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ.
ಇವಾಗ ಬಂದ್ಬಿಟ್ಟು ಫಸ್ಟು ಗುಡಿಸಿಗೆ ಹಾಕ್ದಾಗಿಂದ ಲಾಸ್ಟು ಹೊಸ್ಗೆ ಮತ್ತು ಶಾಸ್ತ್ರದ ನೀರು ಹಾಕೋ ತನಕ ಇರೋ ಫೋಟೋಸ್ನ ಎಲ್ಲನೂ ಮತ್ತು ಅವ್ರ ಮನೆಗೆ 3 ಡೇಸ್ ಆದಮೇಲೆ ಅವ್ರ ಮನೆಗೆ ಹೋಗಿ ಮನೆ ತುಂಬಿಸಿ ಬಂದಿದ್ದಂಥ ಫೋಟೋಸ್ವರೆಗೂ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಫೋಟೋದಲ್ಲಿ ಬಂದ್ಬಿಟ್ಟು ನಮ್ಮ ದೊಡ್ಡ ಅಕ್ಕ, ನಮ್ಮ 2ನೇ ಅಕ್ಕ ಮತ್ತು ಅಣ್ಣ, ನಾನು, ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಣ್ಣನ ಹೆಂಡ್ತಿ, ಇಷ್ಟು ಜನ ಇರೋವಂಥದ್ದು. ಅಂದರೆ ನಮ್ಮಮ್ಮ ಮತ್ತು ಇಲ್ಲಿ ಬಂದ್ಬಿಟ್ಟು ನಮ್ಮಮ್ಮ ಇರೋವಂಥದ್ದು. ಗೊತ್ತಲ್ವ ಎಲ್ರಿಗೂ, ಈ ಹುಡುಗಿನೇ ನಮ್ಮ ಅಕ್ಕನ ಮಗಳು, ಅಂದರೆ ನನಗಿಂತೂ ದೊಡ್ಡ ಅಕ್ಕನ ಮಗಳು. ಇನ್ನು ಇದು ಬಂದ್ಬಿಟ್ಟು ಎಲ್ಲ ಹೊಸ್ಗೆ ಅರಿಶಿನ ಶಾಸ್ತ್ರ ಎಲ್ಲ ಆಗಿದ್ದಾದಮೇಲೆ ಚಪ್ರಕ್ಕೆ ಹೋಗೋ ಟೈಮಲ್ಲಿ ಹಿಡ್ದಿರೋವಂಥದ್ದು. ಮತ್ತು ಅಲ್ಲಿ ಹೋಗ್ಬಿಟ್ಟು ಚಪ್ರಕ್ಕೆ ಹೋಗಿದ್ದು ಎಲ್ಲ ಆಗಿದ್ದಾದಮೇಲೆ ಅಲ್ಲಿ ಹೋದಂಥ ಡ್ರೆಸ್ಸಲ್ಲಿ ಕೆಲವೊಂದು ಫೋಟೋಸ್ನ ಶೂಟ್ ಮಾಡಿದ್ರು. ಇದು ಬಂದ್ಬಿಟ್ಟು ಈ ಬ್ಲೌಸಸ್ಸು ಎಲ್ಲನೂ ನಾನೇ ಹೊಲ್ದಿದ್ದಂಥದ್ದು. ಹುಡುಗಿಗೆ ಡಿಸೈನ್ ಬ್ಲೌಸು ಎಲ್ಲನೂ ಅದಕ್ಕೆ ಡಿಸೈನ್ ಆಗಿದೆ ಅಂತ ಅದನ್ನೇ ಹಾಕ್ಕೊಂಡಿದ್ದಾಳೆ. ಇದು ಹೇಳ್ದಲ್ವ, ಆವಾಗ ನಾವು ಕರ್ಕೊಂಡು ಹೋಗಿದ್ವಲ್ಲ, ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣ, ಅತ್ತಿಗೆ, ಈ ಹುಡುಗಿ 5 ಜನ ಹೋಗಿದ್ದಂಥದ್ದು ಫಸ್ಟು. ಇನ್ನು ರೆಡಿ ಮಾಡಬೇಕಲ್ವ, ನಾವೂ ಹೋದರೆ ಇನ್ನೂ ಎಲ್ಲ ರೆಡಿ ಮಾಡೋಕ್ಕೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇದು ಬಂದ್ಬಿಟ್ಟು ರಿಸೆಪ್ಷನ್ಗೆ ಈ ಥರ ಇಬ್ಬರೂ ರೆಡಿ ಆಗಿರೋವಂಥದ್ದು. ರೆಡಿ ಆಗಿಸಿ ಇನ್ನು ಫೋಟೋಶೂಟು ಎಲ್ಲನೂ ಇರುತ್ತಲ್ವ, ಒಂದು 5:30 ಆ ಥರ ರೆಡಿ ಮಾಡಿ ಈ ಥರ ಕೊಟ್ಟಿದ್ವಿ. ಫೋಟೋಶೂಟು ಎಲ್ಲನೂ ಈ ಥರ ಮಾಡ್ತಾಯಿದ್ದಾರೆ. ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆಯಲ್ಲ, ಸ್ಯಾರಿನೂ ಚೆನ್ನಾಗಿದೆ, ಅದಕ್ಕೆ ತಕ್ಕಂತೆ ಡಿಸೈನ್ ಬ್ಲೌಸು ಮತ್ತು ಜ್ಯುವೆಲರೀಸು ಎಲ್ಲನೂ ಚೆನ್ನಾಗಿ ಸೂಟ್ ಆಗಿದೆ ಅಂತಲೇ ಅಂದ್ಕೋಬೋದು. ಇನ್ನೂ ಬೇರೆ ಬೇರೆ ಇದು ಜ್ಯುವೆಲರೀಸ್ನ ನೋಡಿದ್ರು, ಆದರೆ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಅದೇ ಜ್ಯುವೆಲರೀಸ್ನ ಸೆಟ್ ಮಾಡಿದ್ದು. ನೀವೂ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಮತ್ತು ನೋಡಿ, ನಾನು ಬಂದ್ಬಿಟ್ಟು ಈ ಥರ ರೆಡಿ ಆಗಿದ್ದೆ. ಹೇರ್ ಸ್ಟೈಲು ಏನೇನೋ ಅಂದ್ಕೊಂಡಿದ್ವಿ, ಅದು ಏನೇನೋ ಆಗೋಯ್ತು ಅಂತಲೇ ಅಂದ್ಕೋಬೋದು. ನೋಡಿ, ಇವಾಗ ಬಂದ್ಬಿಟ್ಟು ನಮ್ಮ ದೊಡ್ಡಕ್ಕ, ನಮ್ಮ 2ನೇ ಅಕ್ಕ, ನಾನು, ನಮ್ಮ ಹುಡುಗಿಯವರ ಹಸ್ಬೆಂಡು, ಇಷ್ಟು ಜನ ಇರೋವಂಥದ್ದು. ನೋಡಿ, ನಾನು, ನಮ್ಮ ದೊಡ್ಡಕ್ಕ ಮತ್ತು 2ನೇ ಅಕ್ಕ, ನಾವು 3 ಜನನೂ. ಇವಾಗ ನಮ್ಮ ದೊಡ್ಡಕ್ಕನ ಮಗಳದೇ ಮದುವೆ, ಎಲ್ರಿಗೂ ಗೊತ್ತೇ ಇರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವನು ಬಂದ್ಬಿಟ್ಟು ನನ್ನ ಚಿಕ್ಕ ಮಗ, 2ನೇ ಮಗ. ಇಲ್ಲಿ ಬಂದ್ಬಿಟ್ಟು ನಮ್ಮ ಅತ್ತಿಗೆ, ನಾನು, ನನ್ನ ಮಗ. ಇಲ್ಲೇನೂ ಅಷ್ಟೇ ನಾವು ಈ ಥರ ರೆಡಿ ಆಗಿದ್ವಿ ಮದುವೆಗೆ ಅಂತ ಹೇಳಿಬಿಟ್ಟು. ಇಲ್ಲಿ ಬಂದ್ಬಿಟ್ಟು ನಾನು, ನಮ್ಮಪ್ಪ. ಇಲ್ಲಿ ಬಂದ್ಬಿಟ್ಟು ಇವಾಗ ನೋಡಿ, ನಾನು, ನಮ್ಮ ಯಜಮಾನರು, ಇವರೇ ನಮ್ಮ ಯಜಮಾನರು. ನೋಡಿದ್ರಲ್ಲ, ಎಲ್ಲರೂ ಅವ್ರನ್ನ ವಿಡಿಯೋದಲ್ಲಿ ತರಿಸೋದೇ ಇಲ್ಲ ಅಂತ ಹೇಳಿ ಅಂದ್ಕೋಬೋದು. ಅವರು ಪಂಚಾಯತಿಯಲ್ಲಿ ಅಂದರೆ ಇದರಲ್ಲಿ ಕೆಲಸ ಮಾಡೋದ್ರಿಂದ ಯಾವಾಗಲೂ ಆ ಕೆಲಸದ ಇದರಲ್ಲೇ ಇರ್ತಾರೆ, ಅಷ್ಟು ಫ್ರೀಯಾಗಿ ಇರೋದಿಲ್ಲ. ಮೈಂಡ್ಸವನು ಅಷ್ಟು ಫ್ರೀಯಾಗಿ ಇಟ್ಕೊಳ್ಳೋದ್ರಿಲ್ಲ, ಯಾವಾಗೂ ಆ ಕೆಲಸದ್ದು ಟೆನ್ಷನ್ಸೇ ಇರುತ್ತೆ. ಅದಕ್ಕೋಸ್ಕರ ಅವ್ರನ್ನ ಏನೂ ಈ ಥರ ಏನಿದ್ರಲ್ಲೂ ತರಿಸೋದಿಲ್ಲ. ಇದು ಬಂದ್ಬಿಟ್ಟು ನಮ್ಮ ಫ್ಯಾಮ್ಲಿ. ಇದು ಬಂದ್ಬಿಟ್ಟು ನನ್ನ ಚಿಕ್ಕ ಫ್ಯಾಮ್ಲಿ. ಇಲ್ಲಿ ಬಂದ್ಬಿಟ್ಟು ನಮ್ಮ ಅಮ್ಮ, ಅಕ್ಕ ಅವರಿಬ್ಬರೂ, ನಾನು. ಇಲ್ಲೂ ಅಷ್ಟೇ ದೊಡ್ಡಕ್ಕ, ಅಮ್ಮ, ನಾನು. ಇಲ್ಲಿ ಬಂದ್ಬಿಟ್ಟು ನಾನು, ನಮ್ಮ 2ನೇ ಅಕ್ಕ. ಇದು ಮುಹೂರ್ತದಲ್ಲಿ ತೆಗೆದಿರೋವಂಥದ್ದು. ಬೆಳಿಗ್ಗೆ ಈ ಸ್ಯಾರಿನ ವೇರ್ ಮಾಡಿದ್ದು ಬೆಳಿಗ್ಗೆ ಟೈಮಲ್ಲಿ. ನೋಡಿ, ಇಲ್ಲಿ ಬಂದ್ಬಿಟ್ಟು ಅಣ್ಣ, ಅಕ್ಕ ಅವರಿಬ್ಬರೂ, ಅತ್ತಿಗೆ, ನಾನು. ಇಲ್ಲಿ ನೋಡಿ, ನಾನು, ನಮ್ಮ ಅಮ್ಮ ಈ ಥರ ಇದ್ದೀವಿ. ಯಾವ ಥರ ಇದೆ ನಮ್ಮ ಫ್ಯಾಮ್ಲಿ, ಏನು ಹೇಗೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಎಲ್ಲರೂ ಇದೇ ಥರನೇ ಇರಲಿ ಅಂತಲೇ ಭಾವಿಸ್ತಾ ಇದ್ದೀನಿ, ಯಾರ ಕಣ್ಣು ದೃಷ್ಟಿನೂ ಬೀಳಬಾರ್ದು ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ್ಬಿಟ್ಟು ನಮ್ಮ ದೊಡ್ಡಕ್ಕನ ಮಗಳು, ಅವರೇನೆ ದೊಡ್ಡವನು. ಮತ್ತು ಇದು ನನ್ನ ದೊಡ್ಡ ಮಗ, ಗೊತ್ತೇ ಅಲ್ವಾ. ಇದು ನಾವು ಮತ್ತೆ ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಇದೂ ನನ್ನ ಮಗನೇ. ನೈಟ್ ಶೂಟ್ ಅದು, ಆವಾಗಲೇ ಗ್ರೀನ್ ಕಲರ್ದು ಡೇದು. ಇದು ನಮ್ಮ ಅಣ್ಣನ ಹೆಂಡತಿ ಮಕ್ಕಳಿಬ್ರು. ಇಲ್ಲಿ ನೋಡಿ, ನಮ್ಮ ಅಕ್ಕನ ಮಗ, ದೊಡ್ಡ ಮಗ ಇವನೇ, ಎಲ್ರಿಗಿಂತ ದೊಡ್ಡವನು. ಇದು ನಾನು. ಇದು ನಮ್ಮ ಅಕ್ಕನ ಮಗಳು, ಹೆಣ್ಮಗಳು. ನಮ್ಮ 3 ಜನಕ್ಕೂ ಒಬ್ಬೇ ಹುಡುಗಿ. ಇದು ಬಂದ್ಬಿಟ್ಟು ನಾನು, ಗೊತ್ತಲ್ವ. ಇಲ್ಲಿ ನೋಡಿ, ನಮ್ಮ 2ನೇ ಅಕ್ಕನ ದೊಡ್ಡ ಮಗ, ನನ್ನ ದೊಡ್ಡ ಮಗ ಇಬ್ಬರೂ. ಇದೇ ನಾನು ದೊಡ್ಡ ಮಗ ಮತ್ತು ನಮ್ಮ 2ನೇ ಅಕ್ಕವರ ಚಿಕ್ಕ ಮಗ.
ಇದು ನನ್ನ ಚಿಕ್ಕ ಮಗ ನೋಡಿದ್ದೀರಲ್ವ. ಇಲ್ಲಿ ಬಂದ್ಬಿಟ್ಟು ನಮ್ಮ ಎರಡನೇ ಅಕ್ಕ, ನಮ್ಮ ಅಮ್ಮ ಅವರ ತಂಗಿ, ನಮ್ಮ ಚಿಕ್ಕಮ್ಮ ಹಿಂದ್ಗಡೆ ಇದ್ದಿದ್ದು ಅವರ ಮಗಳು. ಇದು ಬಂದ್ಬಿಟ್ಟು ಹೊಸ್ಗೆ ಹಾಕ್ತೀವಲ್ಲ, ಆವಾಗ ಅಂದರೆ ಹೊಸ್ಗೆ ಹಾಕ್ಬಿಟ್ಟು ಕಾಲುಂಗುರ ತೋರಿಸೋ ಶಾಸ್ತ್ರದಲ್ಲಿ ಇದು ಎಲ್ಲರಿಗೂ ನಿಮ್ಗೂ ಗೊತ್ತೇ ಇರುತ್ತೆ. ಸೀರಿಯಲ್ ಪ್ರಕಾರ ಫಸ್ಟಿಂದ ಲಾಸ್ಟ್ವರೆಗೂ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಕೊಡೆ ಹಿಡಿಯೋ ಶಾಸ್ತ್ರ, ಅಂದರೆ ಕಾಶಿ ಯಾತ್ರೆ ಹೋಗೋ ಶಾಸ್ತ್ರ. ಇದು ಬಂದ್ಬಿಟ್ಟು ನಾವು ಇದು ಹಾಕ್ಕೊತೀವಲ್ಲ, ತೆರೆ ಹಿಡಿದು ಹಾರ ಬದಲಿಸ್ಕೊಂಡು ಈ ಥರ ಎಲ್ಲ ಮಾಡಿ ಮತ್ತು ಮುಹೂರ್ತಕ್ಕೆ ಕೂತ್ಕೊಳ್ಳೋ ಅಂಥದ್ದು. ಇದು ಫಸ್ಟಲ್ಲಿ ಈ ಥರ ಬಂದಿದ್ದಾವೆ. ಅದು ನಾವು ಫೋಟೋಸನ್ನ ಹಿಡ್ಕೊಂಡಿರೋದು. ಇನ್ನು ಮದುವೆ ಫೋಟೋಸ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಮನೆಯದು ತಾಯಿ ತಾಳಿ ಕಟ್ಟುವಾಗ ಇದು ಬಂದ್ಬಿಟ್ಟು, ಇನ್ನು ಗಂಡ ಏನು ತಾಳಿ ಕಟ್ಟೋ ಸಮಯದಲ್ಲಿ ಆ ಥರ ಕೂರಿಸಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ತಾಳಿ ಕಟ್ತಾ ಇರೋದಂಥದ್ದು. ಈ ಥರ ಎಲ್ಲನೂ ನಿಮಗೆ ಮೊದಲನೇ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇದರಲ್ಲಿ ಯಾರ್ಯಾರು ಏನು ಹೇಗೆ ಅಂತ ಹೇಳ್ಬಿಟ್ಟು ರಿಲೇಷನ್ಸು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ನೆಕ್ಸ್ಟು ಬಂದಾಗ ಫ್ಯಾಮ್ಲೀಸೇ ಹಿಡ್ದಿರ್ತಾರಲ್ವ ಮದುವೆ ಫೋಟೋಸಲ್ಲಿ, ಆವಾಗ ಬೇಕಾದರೆ ಫ್ಯಾಮ್ಲಿ ಫುಲ್ಲು ಹಾಕಿ ಆವಾಗ ನಿಮಗೆ ತೋರಿಸ್ತೀನಿ ಈ ಥರ ಬರೋ ಅಂತ ಹೇಳ್ಬಿಟ್ಟು. ಇವಾಗ ಹೇಳ್ದಲ್ವ, ಸ್ಟೋರೇಜು ಎಲ್ಲ ಜಾಸ್ತಿ ಇತ್ತು, ಮಕ್ಕಳು ಬಂದು ಹಿಡಿದು ಅವಾಗ ಮಾತ್ರನೇ ಅದು ಹಿಡ್ದಿರೋಂಥದ್ದು. ಇನ್ನು ಆಚೆ ಹೋಗೋದು, ಆ ಕಡೆ ಈ ಕಡೆ ಬಂದವ್ರನ್ನ ಹೋದವ್ರನ್ನ ಮಾತಾಡ್ಸೋದು, ಆ ಥರ ಎಲ್ಲನೂ ಮಕ್ಕಳು ಅವರೂ ನಿಂತ್ಕೊಂಡಿದ್ರಲ್ವ, ಆಗಲಿಲ್ಲ. ಇನ್ನು ಒಳಗಡೆಗಿಂದ ಅವರು ಆಚೆನೇ ಬಂದವ್ರನ್ನ ಹೋದವ್ರನ್ನ ಮಾತಾಡಿಸ್ಕೊಂಡು ಆಚೆನೇ ಇದ್ರ ಸರಿ. ಇನ್ನು ಏನಕ್ಕೆ ನೋಡಿ, ಇವಾಗ ನಮ್ಮ ದೊಡ್ಡಕ್ಕನ ಮಕ್ಳ ಜೊತೆ ಇಬ್ಬರ ಜೊತೆನೂ ಫೋಟೋ ಹಿಡಿದೆ. ಇವರು 4 ಜನ, 4 ಅಂದರೆ 5 ಜನದ ಜೊತೆ ಇಡಬೇಕು ಅಂತಲೇ ಆಸೆ ಇತ್ತು. 5 ಜನ ಗಂಡ್ಮಕ್ಳ ಜೊತೆ ಎಲ್ಲಿ ಅವರು ಸಿಗಲೇ ಇಲ್ಲ. ಫೋಟೋಸಲ್ಲಿ ಏನಾದರೂ ಇರುತ್ತೇನೋ ನೋಡಬೇಕು. ಮದುವೆ ಫೋಟೋಸಲ್ಲಿ ಇವ್ರ ಜೊತೆ ಮಾತ್ರ ಹಿಡ್ದಿದ್ದೀನಿ. ಇನ್ನು ಅವರಿಬ್ಬರೂ ಸಿಗ್ತಾನೆ ಇರಲಿಲ್ಲ. ಆಚೆನೇ ಯಾವಾಗಲೂ ಆಚೆ ಇದ್ದು ಇದು ಮಾಡ್ತಾಯಿದ್ರ, ಸಿಗಲಿಲ್ಲ. ಆ ಥರ ಎಲ್ಲ ಆಗೋಯ್ತು. ಸರಿ, ಆದಷ್ಟು ಇಷ್ಟು ಮಾತ್ರ ನಮ್ಮ ಮನೆ ಮದುವೆ, ಅಂದರೆ ನಮ್ಮ ಮಗಳ ಮದುವೆ ಯಾವ ಥರ ಆಗಬೇಕು, ಏನು ಹೇಗೆ ಅಂದ್ಕೊಂಡಿದ್ವೋ ದೇವ್ರ ದಯದಿಂದ ಹಾಗೆ ಆಗಿದೆ. ಅವಳು ಇನ್ನು ಯಾವುದೇ ದಿನ ಕಷ್ಟ ಸುಖದಲ್ಲಿ ಎಲ್ಲನೂ ನಿಂತ್ಕೊಂಡು ಚೆನ್ನಾಗಿ ಓಡಾಡಿಕೊಂಡು ಚೆನ್ನಾಗಿರಲಿ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಏನೇ ಬರಲಿ ಗಟ್ಟಿಯಾಗಿ ಇದ್ಕೊಂಡು ಚೆನ್ನಾಗಿ ಸುಖವಾಗಿ ಇರಬೇಕು ಅಂತ ಹೇಳಿನೇ ಆಶೀರ್ವಾದ ಮಾಡ್ತಾಯಿದ್ದೀವಿ. ಇರೋದು ಒಬ್ಬ ಮಗಳು. ಇನ್ನು ಮನೆ ಅಂದು ಬೇರೆ ಹತ್ರ ಹೋಗೋದಲ್ವ, ಹೊಂದ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯತ್ತೆ. ಆ ಹೊಂದ್ಕೊಳ್ಳೋ ಟೈಮು ಅವರು ಮನೆಯವರು ಕೊಡಬೇಕಾಗತ್ತೆ. ಯಾಕಂದರೆ ಇದು ಫೀಲಿಂಗ್ ನನಗೆ ಯಾವ ಥರ ಅಂದರೆ, ನಾನು ಇವಾಗಿರೋದಕ್ಕೂ ನಾನು ಮದುವೆ ಆದ ಟೈಮಲ್ಲಿ ಇರೋದಕ್ಕೂ ಇವಾಗೂ ಯೋಚನೆ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಆವಾಗ ಏನೂ ಗೊತ್ತಾಗೋದಿಲ್ಲ. ಅಮ್ಮ ಮನೆಯಿಂದ ಇಲ್ಲಿಗೆ ಬಂದಿರೋಂಥದ್ದು ಒಂಥರ ಇರುತ್ತೆ ಮೈಂಡ್ ಸೆಟ್ಟು. ಆವಾಗೂ ಆ ಯೋಚನೆ ಮಾಡಿದ್ರೆ ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೋ, ಅದೆಲ್ಲ ಸ್ವಲ್ಪ ಎಲ್ಲನೂ ಆ ಥರ ಇರುತ್ತೆ. ನಾವು ಹೊಂದ್ಕೊಳ್ಳೋದಕ್ಕೆ, ಒಂದು ಮನೆಗೆ ಹೋಗಿ ಹೊಂದ್ಕೊಳ್ಳೋದಕ್ಕೆ ಸಮಯ ಕೊಡಬೇಕಾಗತ್ತೆ. ಎಲ್ಲರೂ ಕೇಳ್ತಾರಲ್ವ, ಮದುವೆ ಆದ ಹೊಸದಲ್ಲ ಚೆನ್ನಾಗಿದೆಯಾ, ಚೆನ್ನಾಗಿ ಹೊಂದ್ಕೊಂಡಿದ್ಯಾ, ಅದು ಇದು ಅಂತ ಕೇಳಬೇಕಾಗಿರೋದು. ಮದುವೆ ಆದ ಹೊಸದಲ್ಲಿ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಮದುವೆ ಆದಮೇಲೆ ಹೋಗ್ತಾ ಇರುತ್ತಲ್ವ ಲೈಫ್ ಸ್ಟೈಲು, ಅದು ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಆವಾಗ ಕಷ್ಟ ಸುಖದಲ್ಲಿ ಭಾಗಿಯಾಗೋವಂಥದ್ದು. ಚೆನ್ನಾಗಿರಲಿ. ಅವರು ಅತ್ತೆ ಮಾವ ಗಂಡ ಎಲ್ಲರೂ ಚೆನ್ನಾಗಿ ನೋಡಿಕೊಳ್ಳಿ. ಆ ಹುಡುಗಿನೂ ಅವ್ರನ್ನ ನೋಡಿಕೊಳ್ಳಿ, ಅವರೂ ಆ ಹುಡುಗಿನ ನೋಡಿಕೊಂಡು ಎಲ್ಲರೂ ಚೆನ್ನಾಗಿದ್ದರೆ ಸಾಕು. ಎಲ್ಲೋ ಒಂದು ಹತ್ರ ಯಾರೋ ಒಬ್ಬರು ಚೆನ್ನಾಗಿ ಇರಬೇಕು ಅನ್ನೋದೇ ಎಲ್ಲರೂ ಆಸೆ. ಇದು ಬಂದ್ಬಿಟ್ಟು ನಮ್ಮ ಅಕ್ಕನೂ ನಮ್ಮ ಭಾವ, ಇವರೇ ನಮ್ಮ ಚಿಕ್ಕ ಭಾವ, ನಮ್ಮ ಅಕ್ಕನ ಗಂಡ. ಇನ್ನು ದೊಡ್ಡ ಭಾವವ್ರನ್ನ ಮದುವೆನ ಫೋಟೋಸಲ್ಲೇ ನೋಡಿರ್ತೀರ. ಅವರಿಬ್ಬರು ಮಕ್ಕಳು, ನಮ್ಮ ಚಿಕ್ಕಕ್ಕ ಅವರ 2 ಮಕ್ಕಳು ಇವರು. ಮತ್ತು ನಮ್ಮಮ್ಮ ಅವರು ಮನೆ ಹತ್ರ ಹೊಸ್ಗೆ ಹಾಕಿದ್ರಲ್ವ, ಅಲ್ಲಿ ಊಟ ತಿಂತಾ ಇದ್ದಾಗ ಹಿಡ್ದಿರೋದು. ಇವರು ಬಂದ್ಬಿಟ್ಟು ನಮ್ಮಪ್ಪ, ನಿಮಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟು. ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನಷ್ಟು ಒಳ್ಳೆ ವಿಡಿಯೋಸು ಹಾಕೋಕ್ಕೆ ಟ್ರೈ
ಟ್ರೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋನ ಫುಲ್ಲಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದು ಹೆಚ್ಚಲ್ಲ ನೋಡಿ. ಇವನೇ ಎಲ್ಲ ನಿಂತ್ಕೊಂಡು ತಂಗಿ ಮದುವೆನ ಮಾಡಿ ಮುಗಿಸ್ಬಿಟ್ಟ. ಹೆಂಗೋ ಅವನ ಬುದ್ಧಿಗೆ ಅವನ ಏಜ್ಗೆ ಅಷ್ಟು ಮಾತ್ರ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಎಲ್ಲರಿಗೂ ಖುಷಿ ಅನ್ನೋದು ಆಯಿತು ಅಲ್ವಾ. ಈಗಿನ ಕಾಲದಲ್ಲಿ ಎಲ್ಲರೂ ಮಾಡ್ತಾರೆ. ಇವಾಗಿದ್ದಂಗೆ ಮತ್ತೆ ನೆಕ್ಸ್ಟೂ ಇರಬೇಕು, ಕಾಲ ಪೂರ್ತಿನೂ ಹಾಗೇ ಇರಬೇಕು. ಮದುವೆಗೆ ಮುಂಚೆ ಒಂಥರ, ಮದುವೆ ಆದಮೇಲೆ ಒಂಥರ ಎಲ್ಲ ಚೇಂಜ್ ಆಗಿಬಿಡ್ತಾರೆ. ಅದು ಏನು ಮಾಡೋಕ್ಕೂ ಆಗೋದಿಲ್ಲ. ಇವರೇ ನೋಡಿ ಫ್ರೆಂಡ್ಸ್, ನಮ್ಮ ದೊಡ್ಡಕ್ಕನ ಗಂಡ ನೋಡೇ ಇರ್ತೀರ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಅಂದರೆ ನಮ್ಮ ಅಕ್ಕನ ಮಗಳ ಮದುವೆ ವಿಡಿಯೋ ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.